ಒಂದು ಸ್ಪೆಷಲ್ ಒಕೇಶನ್ಗೋಸ್ಕರ ಪ್ರಿಪೇರ್ ಆಗ್ತಾ ಇದ್ದೀವಿ ಅಕ್ಕ. ನಾನು ಶ್ರಾವಣಿ ಮಾತಾಡ್ತಿದ್ವಿ ಅಂತ ನೀನು ಅಂದಿಲ್ಲ, ಇದ್ರ ವಿಷಯವಾಗಿ ಮಾತಾಡ್ತಾ ಇದ್ದೀನಿ. ಮಾತಾಡೋರ್ಗೆ ಪದ್ಮನಾಭ ಅವ್ರ ಬಗ್ಗೆ ಏನ್ ಗೊತ್ತು? ಅವ್ರ ನಂಬಿಕೆ, ನಿಯತ್ತು, ಪ್ರಾಮಾಣಿಕತೆ ಏನು ಅಂತ ನನಗೂ ಗೊತ್ತು. ಹಾಗೂ ಸಾಲಿಗ್ರಾಮಕ್ಕೆ ಹೋಗ್ತಾ ಇದ್ದೀವಿ, ಅಷ್ಟರಲ್ಲಿ ಎಲ್ಲ ಸಮಸ್ಯೆಗಳು ಬಗೆಹರಿಬೇಕು. ಇಲ್ಲ ಸಾಲಿಗ್ರಾಮದಲ್ಲೇ ಎಲ್ಲ ಬಗೆಹರಿಯುತ್ತೆ. ಏನ್ ನಡೀತಾ ಇದೆ ಈ ಮನೆಯಲ್ಲಿ? ಅಪ್ಪ ಮಗಳು ಒಂದಾಗ್ತಿದ್ದಾರೆ. ಸಾಲದಕ್ಕೆ ಆ ಸುಪ್ಪು ಮನೆಯವರು ನಿಧಾನಕ್ಕೆ ಈ ಮನೆಗೆ ಬಂದು ನುಸುಳ್ಕೋತಾ ಇದ್ದಾರೆ. ಅಲ್ಲ, ನನ್ನ ಕಂಟ್ರೋಲಲ್ಲಿ ಏನೂ ಇಲ್ವಲ್ಲ. ಅಟ್ಲೀಸ್ಟ್ ವೀರು ನನ್ನ ಕಂಟ್ರೋಲಲ್ಲಿ ಇದ್ದಾನೆ ಅಂತ ಅನ್ಕೊಂಡಿದ್ದೆ. ಆದರೆ ಈಗ ಅವನು ನನ್ನ ಕಂಟ್ರೋಲಲ್ಲಿಲ್ಲ. ಹೀರೋ ನನಗೆ ಗೊತ್ತಿಲ್ಲದೆ ಅವ್ರ ಪರವಾಗಿ ಇಷ್ಟೆಲ್ಲ ಮಾಡ್ತಿದ್ದಾನೆ. ಎಲ್ಲರೂ ಸೇರ್ಕೊಂಡು ನಿಮ್ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ನಾನು ಅಪ್ಪ ಡಿಸೈಡ್ ಮಾಡಿ ಪ್ಲಾನ್ ಮಾಡಿರೋದು. ನಿನ್ನನ್ನು ಯಾವತ್ತೂ ನಾನು ಪಿ ಎ ಅಂತಾನೆ ನೋಡಿಲ್ಲ. ಬೇರೆ ಮಿನಿಸ್ಟರ್ಗಳು ಪಿ ಎ ನೋಡಿದಾಗೆಲ್ಲ ನಮ್ ಸುಬ್ಬು ಯಾಕೆ ಈ ರೀತಿ ಇಲ್ಲ ಅಂತ ಅನ್ಕೋತಾ ಇದ್ದೆ. ಅದು ನಿನ್ನ ವ್ಯಕ್ತಿತ್ವ. ಆದ್ರೂ ನಿನ್ನ ಹೀಗೆ ಒಂದ್ಸಲಿನಾದ್ರೂ ನೋಡ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಈಗ ಸಮಾಧಾನ ಆಯ್ತು. ಇಷ್ಟಕ್ಕೆಲ್ಲ ಕಾರಣ ಆ ಸುಬ್ಬು. ಅಲ್ಲ, ಬೀದಿ ಬಿಕಾರಿಗಳೆಲ್ಲ ಸುಪ್ಪತ್ತಿಗೆ ಮೆರೆಯೋ ತರ ಆಗೋಯ್ತು. ರಾಜನ್ ತರ ಈ ಮನೇಲಿ ಇರ್ಬೇಕಾಗಿರೋ ನನ್ನ ಮಗ ಬೇಜಾರು ಮಾಡ್ಕೊಂಡು ಎಲ್ಲೋ ಹೋಗಿ ಕೂತಿದ್ದಾನೆ. ಇಷ್ಟೆಲ್ಲ ಆಗ್ತಿರುವಾಗ ನಾನು ಸುಮ್ಮನಿರಲ್ಲ. ನಾನು ಕೊಡೋ ಏಟಿಗೆ ಇವರೆಲ್ಲ ಕೊರಗಬೇಕು. ನಗನಗ್ತಾ ಇರೋ ಇವರು ಸಂಕಟ ಪಡೋ ಥರ ಏಟ್ ಕೊಡ್ತೀನಿ.